ಅವರೇ ಒಂದು ಬೇರೆ ಸಿನಿಮಾಗಳಲ್ಲಿ ಅಥವಾ ನೀವು ಅನೇಕ ಸಿನಿಮಾಗಳಲ್ಲಿ ಬರಹವನ್ನು ಬರೆದಿದ್ದೀರಿ ಅಥವಾ ಅನೇಕ ಸಂಭಾಷಣೆಗಳನ್ನು ಬರೆದಿದ್ದೀರಿ, ಸಾಹಿತ್ಯ, ಚಿತ್ರಕಥೆಗಳು ಎಲ್ಲವನ್ನ ಬರೆದಂತಹ ಸಂದರ್ಭದಲ್ಲಿ ಈ ಸಿನಿಮಾದಲ್ಲಿ ನಿಮಗೆ ವಿಶೇಷ ಅನಿಸಿದ್ದೇನು? ತುಂಬ ವಿಶೇಷ ಅನಿಸೋದೇ ಯಾಕಂದರೆ ಟಗರು, ಸಲಗ ಈ ಥರದ್ದೆಲ್ಲ ಬರೆದಾಗ ಮಾಫಿಯಾ, ಪೊಲೀಸ್, ರೌಡಿಸಮ್ ಇರುತ್ತೆ ನಾವು ನೋಡಿರ್ತೀವಿ. ಬಟ್ ಇದು ನಾವು ನೋಡಿಲ್ಲದೆ ಇರೋ ಜಗತ್ತು ಅಂದರೆ 70ರ ದಶಕದಲ್ಲಿ ನಡೆಯುವಂಥದ್ದು. ಆಗ ರೈತರ ಸಮಸ್ಯೆ ಆಗಿರ್ಬೋದು, ಅದು ಆಗಿನ ಪ್ರೀತಿ, ಆಗೆಲ್ಲ ಡಿಜಿಟಲ್ ಇರಲಿಲ್ಲ. ಪತ್ರ ಬರೆದ್ರೂ ಅದೊಂದು ಮಜಾ ಕೊಡೋದು, ಪ್ರೇಮ ಪತ್ರ ಬರೆದ್ರೂ ಅದು ಇದು. ಸೊ ಎಲ್ಲನೂ ಕಾಗದ ಪತ್ರಗಳಲ್ಲೇ ನಡೀತಿತ್ತು. ಸೊ ಆ ಅಕ್ಷರಗಳನ್ನ ಸ್ವಲ್ಪ ರಿಸರ್ಚ್ ಮಾಡಬೇಕಿತ್ತು. ಸೊ ಆಗಿನ ಪ್ರಜಾಮಾತ, ಸುಧಾ, ಪ್ರಜಾವಾಣಿ, ಕನ್ನಡಪ್ರಭ ಆ ಥರದ ಅಂಕಣಗಳು ನನಗೆ ಇದರಲ್ಲಿ ಸಂಭಾಷಣೆ ಬರೆಯೋದಕ್ಕೆ ತುಂಬ ಅನುಕೂಲ ಮಾಡಿಕೊಡ್ತು. ಎಸ್ ಸರ್. ದರ್ಶನ ಅವರು ಈಗ ಅನೇಕ ಸಿನಿಮಾಗಳಲ್ಲಿ ಕೂಡ ಅಂದರೆ ಹೇಳ್ತಾರೆ, ಅಂದರೆ ಯಾರಿಗಾದ್ರೂ ಟಾಂಗ್ ಕೊಡುವಂತಹ ರೀತಿ ಇರಬಾರ್ದು ಆ ಥರದ್ದು. ಇಲ್ಲೂ ಕೂಡ ಅಂಥದ್ದು ಏನಾದರೂ ಹೇಳಿದ್ರಾ ನಿನಗೆ? ಅವ್ರು ಏನೂ ಹೇಳಿಲ್ಲ ಮೇಡಮ್. ಕಂಪ್ಲೀಟ್ ಆಯಿತು ಸಿನಿಮಾ. ಮಧ್ಯೆ ಒಂದು 3 ಸತಿ ಸೆಟ್ಗೂ ಹೋಗಿದೆ ಇಂಪಾರ್ಟೆಂಟ್ ಸೀನ್ಸ್ಗೆ. ಅವರು ಟೈಟಾಗಿ ಒಂದು ಹಗ್ ಕೊಟ್ಟರು. ಸೊ ಅದು ದಿ ಬೆಸ್ಟ್ ಕಾಂಪ್ಲಿಮೆಂಟ್ ನನಗೆ. ಏಕೆಂದರೆ ನಮಗೂ ಭಯ ಇರುತ್ತೆ, ಯಾವುದೋ ಒಂದು ಪದ ಯಾರಿಗೋ ಇನ್ಯಾರಿಗೋ ಟಾಂಟ್ ಆಗ್ಬೋದು ಅಂತ. ಅದೇ ಹೇಳ್ತಾರಲ್ಲ, ಕಾಗೆ ಕೂರಕ್ಕೂ ಕೊಂಬೆ ಮುರಿಯೋಕ್ಕೂ ಅಂತ, ಆ ಥರದ್ದು ಏನಾದ್ರು ಆಗ್ಬಿಡ್ಬೋದು ಅಂತ. ಬಟ್ ಈ ಸಿನಿಮಾದಲ್ಲಿ ನಾವು ಚೌಕಟ್ಟಲ್ಲೇ ಇದ್ವಿ. ಯಾವುದು ತಪ್ಪುಗಳು ಬರೆಯೋ ಇದರಲ್ಲಿರಲಿಲ್ಲ. ಯಾಕಂದರೆ ನಡೆದ ಘಟನೆಗಳು ಅದು ಕರೆಕ್ಟಾಗಿ ಆಪ್ಟಾಗಿ ಬರಿಬೇಕಿತ್ತು. ಸೊ ಏನೇ ಇದ್ರೂ, ಕಮರ್ಷಿಯಲ್ ಅಂಶಗಳಿದ್ರೂ ಆ ಚೌಕಟ್ಟು ಕಥೆಯಲ್ಲಿದ್ದು ಜಡೇಶ್ ಸಾರು ಮತ್ತು ತರುಣ್ ಸರ್ ಅವರು ಬರೆದಿರೋಂಥ ಕತೆ, ಚಿತ್ರಕಥೆ ನನಗೆ ಫಸ್ಟೇ ತುಂಬಿಸಿದ್ರು ಈ ಮಟ್ಟದಲ್ಲಿರಲಿ ಅಂತ. ಮತ್ತು ಅವರಿಬ್ಬರನ್ನು ಒಪ್ಪಿಸಿ ಬರೆದಂತಹ ಇದು. ನಿಮಗೆ ಇದು ಪರ್ಸ್ನಲಿ ಖುಷಿ ಕೊಟ್ಟಿದೆಯಾ? ತುಂಬ ಕೊಡ್ತು ಮೇಡಮ್. ರೈಟ್ರಾಗಿ ನನಗೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್. ಇದರಲ್ಲಿ ಏನಾದರೂ ನಿಮಗೆ ಚೇಂಜಸ್ ಮಾಡ್ಕೊಂಡಿದ್ದು ಇದೆಯಾ? ಅಂದರೆ ಈಗ ಈ ಥರ ಕಥೆಗಳು ಇರಬೇಕು ಅಂತ ಹೇಳಿದಾಗ ಸುಧೀರ್ ಆಗಿರ್ಬೋದು ಅಥವಾ ದರ್ಶನ ಆಗಿರ್ಬೋದು, ಯಾವುದೇ ಚೇಂಜಸ್ ಹೇಳಿಲ್ವಾ ಇದರಲ್ಲಿ? ವರ್ಷನ್ಸ್ ಕೊಟ್ವಿ. ಅಂದರೆ ಬರೀ ಒಂದು ಡೈಲಾಗ್ ಅಂತ ಅಲ್ಲ, ಅದಕ್ಕೊಂದು ಆಪ್ಷನ್ಸ್ ಕೊಡ್ತಿದ್ವಿ. ಯಾವುದು ಆ ಮೀಟ್ರ್ ಕುತ್ಕೊಳುತ್ತೆ ಆ ಥರದ್ದು ತುಂಬ ಎಲ್ಲ ಅಂಶಗಳು ಇದ್ದವು. ಪ್ರೀತಿ ಬರುತ್ತೆ, ದ್ವೇಷ ಬರುತ್ತೆ, ಜಮೀನು ಬರುತ್ತೆ, ರೈತ ಬರ್ತಾರೆ. ಸೊ ಆ ಥರದ್ದು ಒಂದಷ್ಟು ಅಂಶಗಳು ಇದ್ದಿದ್ದರಿಂದ ನನಗೂ ಕಲೀಲಿಕ್ಕೆ ತುಂಬ ಅನುಕೂಲ ಆಯಿತು. ಓಕೆ, ಅದನ್ನು ಈ ಸಿನಿಮಾದಲ್ಲಿ ನಿಮಗೆ ತುಂಬ ಇಷ್ಟ ಆಗಿರುವಂತಹ ಡೈಲಾಗ್ ಆಗಿರ್ಬೋದು, ಸೀನ್ ಆಗಿರ್ಬೋದು ಯಾವುದು? ಎಲ್ಲ ಸೀನಲ್ಲೂ ಆ ಒಂದು ಡಿಫ್ರೆನ್ಸ್ ಇದೆ. ಡೈಲಾಗ್ಸಲ್ಲಿ ಆ ಒಂದು ಫೀಲ್ ಇದೆ. ರೊಮ್ಯಾಂಟಿಕ್ ಆಗಿರಲಿ, ಒಂದು ಹೋರಾಟ ಮಾಡೋ ಆ ಸಂದರ್ಭದಲ್ಲಿ ಆ ಡೈಲಾಗ್ ಇರಲಿ, ಅಲ್ಲಂದರೆ ಇಮೋಷ್ನಲ್ ಡೈಲಾಗು, ಎಲ್ಲದಲ್ಲೂ ಒಂದು ಆ ಸ್ಪೆಷಲ್ಟಿ ಇದೆ. ಒಂದು ಆ ಜೆನ್ಯೂನ್ ರಿಯಲ್ ಫೀಲಿಂಗ್ಸ್ ಇದೆ. ಸೊ ಆ ಥರ ಒಂದು ಡೈಲಾಗ್ ಅಂತ ನಾನು ಸೆಲೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ನನಗೆ ಅನ್ಫರ್ಗೆಟಬಲ್ ಏನಂದರೆ, ನನ್ನ ಫಸ್ಟ್ ಡೇ ಆ 1.5 ಪೇಜ್ ಡೈಲಾಗ್ ನಾನು ಯಾವಾಗೂ ಫರ್ಗೆಟ್ ಮಾಡಲ್ಲ. ಬಿಕಾಸ್ ಅದು ಅಂದರೆ ನನಗೆ ಫಸ್ಟ್ ಡೇನೇ ಅಷ್ಟೊಂದು ಕೊಟ್ಬಿಟ್ರು. ಅದು ನನಗೆ ಮಾಡೋಕ್ಕಾಗತ್ತಾ, ಏನಾಗುತ್ತೆ ಅಂತ ಫುಲ್ ನರ್ವಸ್ ಆಗಿದ್ದೆ. ಬಟ್ ಲಕಿಲಿ ಅದು ಚೆನ್ನಾಗಿ ಬಂತು, ಎಲ್ಲರಿಗೂ ಇಷ್ಟ ಆಗಿತ್ತು ಆ ಫಸ್ಟ್ ಡೇ. ಸೊ ಅದು ನಾನು ಯಾವಾಗೂ ಐ ವೋಂಟ್ ಫರ್ಗೆಟ್. ಓಕೆ, ಒಂದು ಡೈಲಾಗ್ ಹೇಳೋದಾದರೆ 29 ಡಿಸೆಂಬರ್ ಥಿಯೇಟರ್ಗೆ ಬರ್ತಾ ಇದ್ದೀವಿ. ಅದೊಂದು ಡೈಲಾಗ್ ಮಾತ್ರ ಹೇಳ್ತೀನಿ. ಆ ಡೈಲಾಗ್ ಹೇಳ್ತೀವಿ. 29ನೇ ತಾರೀಕು ಡಿಸೆಂಬರ್ ತಪ್ಪದೇ ಬಂದು ಆ ಡೈಲಾಗ್ ಪದೇ ಹೇಳ್ತೀವಿ. ಅಂದರೆ ಅದರಲ್ಲೊಂದು ಇವ್ರು ಬಂದರು ಅಂದರೆ ಒಂದು ವಿದ್ಯಾವಂತೆ ಆ ಊರಲ್ಲಿ ಇವರು ಕನ್ನಡಪ್ರಭ ಪೇಪರ್ ತೊಗೊಂಡು ಬಂದರೆ ಪ್ರಭಾ ಕನ್ನಡಪ್ರಭ ತಂದ್ಲು ಅಂದರೆ ಏನೋ ಇದೆ ಅನ್ನೋರು. ಬ್ರೇಕಿಂಗ್ ನ್ಯೂಸ್. ಬಟ್ ಒಂದು ಖುಷಿ ವಿಚಾರ ಏನು ಅಂದರೆ ಮೇಡಮ್, ಸೀನಿಯರ್ ನಟಿ, ಜೂನಿಯರ್ ನಟಿ, ಈ ಥರದವ್ರನ್ನ ನಟಿ ಅಂದಮೇಲೆ ನಟಿನೇ, ಅದರಲ್ಲಿ ಸೀನಿಯರ್ ಜೂನಿಯರ್ ಏನೂ ಇರಲ್ಲ. ಅನುಭವ ಮುಖ್ಯ ಆಗುತ್ತಲ್ಲ ಮೇಡಮ್. ಯಾಕಂದರೆ ಇವ್ರ ಸ್ಟೇಜಲ್ಲಿ ನೀವು ಬಂದಾಗ ಅದೊಂದು ನರ್ವಸ್ನೆಸ್ಸು, ವಯಸ್ಸಾಗ್ತಾ ಆಗ್ತಾ ಕಾಯಿಲೆ ಬರ್ಬೋದು ಸರ್, ಕಲೆ ಅಲ್ಲ ಅಂತ ನೋಡಿ ಅದು ಕಲೀಲೇಬೇಕು. ಈ ಥರದ ನಟಿ ಸಿಕ್ಕಿದಾಗ ನಾವು ಡೈಲಾಗ್ ಸುಮ್ಮನೆ ಹೆಡ್ಲೈನ್ಸ್ ಬರೆದ್ರೆ ಸಾಕು. ನಾವು ಕಾಲೇಜ್ ಕುಮಾರ ವರ್ಕ್ ಮಾಡಿದ್ವಿ ಜೊತೆಗೆ, ಅಲ್ಲೇ ಮೇಡಮ್ ಸ್ಕೋರಿಂಗ್ ಅಂದರೆ ಹಂಗೆ. ರವಿಶಂಕರ್ ಸಾರು ಅವರು ಇವರು. ಅದಕ್ಕೆ ನಾನು ಆಗಲೇ ಹೇಳ್ತಾ ಇದ್ದೆ, ಇದರಲ್ಲೂ ಅನೇಕ ಮಹಾನ್ ನಟರು, ನಟಿಯರು ಎಲ್ಲರೂ ಕೂಡ ಇರೋದ್ರಿಂದ ಒಂದು ಇಲ್ಲಿ ಯಾರು ವೀಕ್ಷಕರು ಯಾರು ಬರ್ತಾರೆ ಅಥವಾ ಸಿನಿಮಾ ನೋಡೋಕ್ಕೆ ಪ್ರೇಕ್ಷಕರು ಬರುವಂಥವ್ರಿಗೆ ಎಲ್ಲೂ ಕೂಡ ಬೋರ್ ಆಗೋದಕ್ಕೆ ಚಾನ್ಸ್ ಇಲ್ಲ. ಜೊತೆಗೆ ಎಲ್ಲೂ ಕೂಡ ಹೌದು, ಇವ್ರು ನೆಕ್ಸ್ಟ್ ಬಂದರು, ಇವ್ರು ಬಂದರು ಅಂತ ಹೇಳಿ ಕಣ್ತುಂಬಿಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ. ಸಿನಿಮಾನ ಇನ್ನಷ್ಟು ನಾವು ಪ್ರೀತಿಯಿಂದ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ. ತರುಣ್ ಸರ್ ಒಳ್ಳೆ ಕ್ಯಾಸ್ಟಿಂಗ್ ಡೈರೆಕ್ಟರ್. ಅವರು ಈ ಪಾತ್ರಗಳು ಇದರಲ್ಲಿ ಒಂದು 30-35 ಪಾತ್ರ ಬರುತ್ತೆ. ಅದರಲ್ಲಿ ಯಾರಿಗೆ ಏನು ಕೊಡಬೇಕು ಅನ್ನೋದು. ಮತ್ತು ತುಂಬ ಸ್ಟೇಜ್ ಆರ್ಟಿಸ್ಟ್ಗಳನ್ನ ಯೂಸ್ ಮಾಡಿದ್ದೀವಿ, ರಂಗ ಪ್ರತಿಭೆಗಳನ್ನ.
ಸೊ ಅವ್ರ ಜೊತೆಗೆ ಎಲ್ಲರನ್ನೂ ಹಿರಿಯರು ಕಿರಿಯರು ಎಲ್ಲರನ್ನೂ ಹಾಕಿ ಮತ್ತು ಅವ್ರದ್ದು ಅದೊಂದು ಚೆನ್ನಾಗಿದೆ. ಪಾತ್ರಗಳ ಹೆಸರುಗಳು ಅಷ್ಟೇ, ಚೊಂಗ್ಲ, ಮಾದೇವ, ಪುಟ್ಟರಾಜು, ತುಂಬ ಕಾಟೇರ ಅನ್ನೋದೇ ಒಂದು ವೈಬ್ರೆಂಟ್ ಅದೇ ಏನಪ್ಪ ಅಂತ ಹೇಳಿ ಸ್ಟಾರ್ಟಿಂಗ್ ಕೇಳುವಾಗಿಂದನು ಆ ಹೆಸರುಗಳೇ ನಿಮಗೆ ಕಿವಿಗೆ 70ರ ದಶಕಕ್ಕೆ ಕರ್ಕೊಂಡು ಹೋಗುತ್ತೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.